ಮಧ್ಯಪ್ರಾಚ್ಯ ಮತ್ತೆ ಉದ್ವಿಗ್ನ, 100 ದಿನಗಳ ಬಳಿಕ ಮತ್ತೆ ಶುರುವಾಯಿತು ಸಂಘರ್ಷ. ಕದನ ವಿರಾಮ ಉಲ್ಲಂಘಿಸಿದ ಇರಾನ್ ಇಸ್ರೇಲ್, ಟ್ರಂಪ್ ಮಾತಿಗೆ ಇಸ್ರೇಲ್ ಡೋಂಟ್ ಕೇರ್. ಇಸ್ರೇಲ್ ಅಮೆರಿಕಕ್ಕೆ ಇರಾನ್ ವಾರ್ನಿಂಗ್. ಇನ್ನು ಫಿಲಿಪೈನ್ಸ್ನಲ್ಲಿ 7.8 ತೀವ್ರತೆಯಲ್ಲಿ ಭೂಕಂಪ ಸಂಭವಿಸಿದ್ದು 20 ಜನ ಸಾವು, 200ಕ್ಕೂ ಹೆಚ್ಚು ಜನರಿಗೆ ಗಾಯ. ಇನ್ನು ಕೊಟ್ಟಿಯೂರು ಶಿವ ದೇಗುಲದಲ್ಲಿ ನೂಕುನುಗ್ಗಲು ವೈಶಾಖ ಮಹೋತ್ಸವಕ್ಕೆ ಹರಿದು ಬಂದ ಭಕ್ತ ಸಾಗರ. ಲಕ್ಷಾಂತರ ಭಕ್ತರ ನಿರ್ವಹಣೆಯಲ್ಲಿ ವಿಫಲವಾಯಿತ ಆಡಳಿತ ಮಂಡಳಿ. ಕನ್ನಡಿಗ ಭಕ್ತರ ಮೇಲೆ ಕೇರಳಿಗರ ದರ್ಪ. ಮತ್ತಷ್ಟು ಸುದ್ದಿಗಳನ್ನು ನೋಡೋಣ ಕರ್ನಾಟಕ ಟಾಪ್ 20ಯಲ್ಲಿ. ಪಶ್ಚಿಮ ಏಷ್ಯಾದಲ್ಲಿ ಏಪ್ರಿಲ್ನಲ್ಲಿ ಕದನ ವಿರಾಮ ಜಾರಿಗೆ ಬಂದ ನಂತರ ಇಸ್ರೇಲ್ ಮೇಲೆ ಇರಾನ್ ಮೊದಲ ಬಾರಿಗೆ ಕ್ಷಿಪಣಿ ದಾಳಿ ನಡೆಸಿದೆ. ಭಾನುವಾರ ಮಧ್ಯರಾತ್ರಿ ಇಸ್ರೇಲ್ ಮೇಲೆ ಇರಾನ್ ಕ್ಷಿಪಣಿ ದಾಳಿ ಮಾಡಿದೆ. ಬೈರುತ್ನ ದಕ್ಷಿಣ ಉಪನಗರಗಳ ಮೇಲೆ ಇಸ್ರೇಲ್ ದಾಳಿ ನಡೆಸಿತ್ತು. ಲೆಬನಾನ್ ಮೇಲೆ ಇಸ್ರೇಲ್ನಿಂದ ನಿರಂತರ ದಾಳಿ ನಡೀತಾ ಇರೋದ್ರಿಂದ ಪ್ರತಿ ದಾಳಿಯನ್ನ ನಾವು ಮಾಡಿದ್ದೀವಿ ಅಂತ ಇರಾನ್ ಸಮರ್ಥಿಸಿಕೊಂಡಿದೆ. ಇನ್ನು ಇಸ್ರೇಲಿ ಸೇನೆ ಕೂಡ ಇರಾನ್ನ 20 ಸ್ಥಳಗಳನ್ನ ಗುರಿಯಾಗಿಸಿ ಪ್ರತಿ ದಾಳಿ ನಡೆಸಿದೆ. ಇಸ್ರೇಲ್ ಸೇನೆ ಬಿಡುಗಡೆ ಮಾಡಿದ ಪ್ರಕಟಣೆಯ ಪ್ರಕಾರ ಇರಾನ್ನ ಪಶ್ಚಿಮ ಮತ್ತು ಮಧ್ಯಭಾಗದಲ್ಲಿರುವ ಸೇನೆಗಳನ್ನ ಗುರಿಯಾಗಿಸಿಕೊಂಡು ಬಾಂಬ್ ದಾಳಿ ನಡೆಸಿದೆ. ಶಾಂತಿ ಒಪ್ಪಂದ ಅಂತಿಮ ಹಂತದಲ್ಲಿರುವಾಗಲೇ ಕದನ ವಿರಾಮ ಉಲ್ಲಂಘನೆಯಾಗಿದ್ದು ಅನಿಶ್ಚಿತತೆ ಮುಂದುವರೆದಿದೆ. ಇರಾನ್ ಮೇಲೆ ಪ್ರತಿದಾಳಿ ನಡೆಸಲಾಗಿದೆ ಅಂತ ಇಸ್ರೇಲ್ನ ಮಿಲಿಟರಿ ಹೇಳಿಕೊಂಡಿದೆ. ಇದರಿಂದಾಗಿ ಪಶ್ಚಿಮ ಏಷ್ಯಾದಲ್ಲಿ ಮತ್ತೆ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಪಶ್ಚಿಮ ಮತ್ತು ಕೇಂದ್ರ ಇರಾನ್ನ ಗುರಿಗಳ ಮೇಲೆ ದಾಳಿ ನಡೆಸಲಾಗಿದೆ ಅಂತ ಇಸ್ರೇಲ್ ಹೇಳಿದೆ. ಕೆಲ ಸಮಯದ ಹಿಂದಷ್ಟೇ ಇಸ್ರೇಲ್ನ ವಾಯುನೆಲೆಯು ಪಶ್ಚಿಮ ಹಾಗೂ ಕೇಂದ್ರ ಇರಾನ್ನಲ್ಲಿ ಭಯೋತ್ಪಾದಕ ಆಡಳಿತಕ್ಕೆ ಸೇರಿದ ಮಿಲಿಟರಿ ನೆಲೆಗಳನ್ನು ಗುರಿಯಾಗಿಸಿ ವೈಮಾನಿಕ ದಾಳಿ ನಡೆಸಿದೆ ಅಂತ ಇಸ್ರೇಲ್ನ ಮಿಲಿಟರಿ ತಿಳಿಸಿದೆ. ಮತ್ತೊಂದು ಕಡೆ ತೆಹರಾನ್, ತಬ್ರೀಜ್ ಮತ್ತು ಇಸ್ಫಹಾನ್ ನಗರದಲ್ಲಿ ಸ್ಫೋಟದ ಸದ್ದುಗಳು ಕೇಳಿಸಿದೆ ಅಂತ ಇರಾನ್ನ ಸರ್ಕಾರಿ ಮಾಧ್ಯಮಗಳು ವರದಿ ಮಾಡಿದೆ. ಏಪ್ರಿಲ್ನಲ್ಲಿ ಕದನ ವಿರಾಮ ಜಾರಿಗೆ ಬಂದ ನಂತರ ಮೊದಲ ಬಾರಿಗೆ ಇಸ್ರೇಲ್ ಮೇಲೆ ಇರಾನ್ ದಾಳಿ ನಡೆಸಿತ್ತು. ಇದಕ್ಕೆ ಪ್ರತಿಯಾಗಿ ಇರಾನ್ ಗುರಿಯಾಗಿಸಿ ಇಸ್ರೇಲ್ ದಾಳಿ ನಡೆಸಿದೆ. ಇದರಿಂದಾಗಿ ಪಶ್ಚಿಮ ಏಷ್ಯಾದಲ್ಲಿ ಮತ್ತೊಮ್ಮೆ ಪೂರ್ಣ ಪ್ರಮಾಣದ ಯುದ್ಧ ಉಂಟಾಗುವ ಭೀತಿ ಇದೆ. ಇರಾನ್ನೊಂದಿಗಿನ ಕದನ ವಿರಾಮ ಮಾತುಕತೆಯು ಅಂತಿಮ ಹಂತದಲ್ಲಿದ್ದು, ನೀವು ಅವರ ಮೇಲೆ ದಾಳಿ ಮಾಡಬಾರದು, ಇದು ಶಾಂತಿ ಒಪ್ಪಂದದ ಮೇಲೆ ಪರಿಣಾಮ ಆಗುತ್ತೆ ಅಂತ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಅವರಿಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮನವಿ ಮಾಡಿದ್ದಾರೆ. ಅಮೆರಿಕ ಇರಾನ್ ನಡುವೆ ಕದನ ವಿರಾಮ ಉಂಟಾದ ಬಳಿಕ ಇದೇ ಮೊದಲ ಬಾರಿಗೆ ಇರಾನ್ ಇಸ್ರೇಲ್ ಮೇಲೆ ದಾಳಿ ನಡೆಸಿತ್ತು. ಅದಕ್ಕೆ ಪ್ರತ್ಯುತ್ತರವಾಗಿ ಇಸ್ರೇಲ್ ಕೂಡ ದಾಳಿ ನಡೆಸಿದೆ. ಇದರಿಂದ ಪಶ್ಚಿಮ ಏಷ್ಯಾದಲ್ಲಿ ಉದ್ವಿಗ್ನತೆ ಮತ್ತೆ ಹೆಚ್ಚಾಗಿದೆ. ಇರಾನ್ ಇಸ್ರೇಲ್ ಘರ್ಷಣೆಯ ಬಳಿಕ ನೆತನ್ಯಾಹು ಅವರೊಂದಿಗೆ ಟ್ರಂಪ್ ಮಾತನಾಡಿದ್ದಾರೆ ಅಂತ ಅಮೆರಿಕ ಸುದ್ದಿ ಸಂಸ್ಥೆ ಆಕ್ಸಿಯೋಸ್ ವರದಿ ಮಾಡಿದೆ. ಇರಾನ್ನೊಂದಿಗಿನ ಶಾಂತಿ ಒಪ್ಪಂದವು ಈ ವಾರದಲ್ಲಿ ಅಂತಿಮಗೊಳ್ಳುತ್ತಾ ಇತ್ತು. ಆದರೆ ಅಷ್ಟರೊಳಗೆ ಇದು ಸಂಭವಿಸಿದೆ. ಉಭಯ ದೇಶಗಳ ನಡುವಿನ ಉದ್ವಿಗ್ನತೆಯಿಂದ ಶಾಂತಿ ಮಾತುಕತೆಯು ಹಳಿ ತಪ್ಪುತ್ತಾ ಇದೆ ಅಂತ ಟ್ರಂಪ್ ಹೇಳಿದ್ದಾರೆ. ಇದೇ ವೇಳೆ ಬೈರುತ್ ಮೇಲೆ ಇಸ್ರೇಲ್ ದಾಳಿಗಳನ್ನ ಟ್ರಂಪ್ ಟೀಕಿಸಿದ್ದಾರೆ. ಟ್ರಂಪ್ ಎಚ್ಚರಿಕೆ ನಡುವೆಯೂ ಇರಾನ್ ಕ್ಷಿಪಣಿ ದಾಳಿ ಪ್ರತಿಯಾಗಿ ಇಸ್ರೇಲ್ ಪ್ರತಿದಾಳಿ ನಡೆಸಿದೆ. ಉದ್ವಿಗ್ನ ಪರಿಸ್ಥಿತಿ ಇರೋದ್ರಿಂದ ಗಾಜಾ ಪ್ರವೇಶಿಸುವ ಗಡಿ ಭಾಗವನ್ನ ಇಸ್ರೇಲ್ ಸಂಪೂರ್ಣವಾಗಿ ಮುಚ್ಚಿದೆ ಅಂತ ವರದಿಯಾಗಿದೆ. ಫಿಲಿಪೈನ್ಸ್ನ ದಕ್ಷಿಣ ದ್ವೀಪವಾದ ಮಿಂಡನಾವೊದಲ್ಲಿ ಭಾರೀ ಭೂಕಂಪನ ಸಂಭವಿಸಿದೆ. ರಿಕ್ಟರ್ ಮಾಪಕದಲ್ಲಿ 7.8ರಷ್ಟು ತೀವ್ರತೆಯ ವರದಿಯಾಗಿದ್ದು, ಭೂಕಂಪದ ಬೆನ್ನಲ್ಲೇ ಫಿಲಿಪೈನ್ಸ್ ಮತ್ತು ನೆರೆಯ ಇಂಡೋನೇಷ್ಯಾದಲ್ಲಿ ಸುನಾಮಿಯ ಮುನ್ನೆಚ್ಚರಿಕೆ ಘೋಷಿಸಲಾಗಿದ್ದು, ಕರಾವಳಿ ಪ್ರದೇಶದ ಜನರನ್ನ ಎತ್ತರದ ಪ್ರದೇಶಗಳಿಗೆ ಸ್ಥಳಾಂತರಗೊಳ್ಳುವಂತೆ ಸೂಚಿಸಲಾಗಿದೆ. ಭೂಕಂಪದ ಕೇಂದ್ರ ಬಿಂದುವಿನಿಂದ ಕೇವಲ 15 ಕಿಲೋಮೀಟರ್ ದೂರದಲ್ಲಿರುವ ಜನರಲ್ ಸ್ಯಾಂಟೋಸ್ ನಗರ ಮತ್ತು ಸರಂಗಾನಿ ಪ್ರಾಂತ್ಯದಲ್ಲಿ ಭಾರೀ ಹಾನಿಯಾಗಿದೆ. ಭೂಕಂಪನದಿಂದ 20ಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ದು, ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿರುವುದರಿಂದ ಸಾವಿನ ಸಂಖ್ಯೆ ಹೆಚ್ಚಾಗುವ ಸಾಧ್ಯತೆ ಇದೆ. 200ಕ್ಕೂ ಹೆಚ್ಚು ಜನರು ಗಾಯಗೊಂಡಿದ್ದಾರೆ. ಭೂಕಂಪದ ತೀವ್ರತೆಗೆ ಮನೆಗಳಲ್ಲಿದ್ದ ಪೀಠೋಪಕರಣಗಳು, ಟಿವಿ ಸೇರಿದಂತೆ ವಿದ್ಯುತ್ ಉಪಕರಣಗಳು ನೆಲಕ್ಕುರುಳಿವೆ. ಮುನ್ನೆಚ್ಚರಿಕಾ ಕ್ರಮವಾಗಿ ಸಾರಂಗನಿ ಪ್ರಾಂತ್ಯದಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಿಸಲಾಗಿದ್ದು, ಸದ್ಯ ಇಡೀ ಪ್ರದೇಶದಲ್ಲಿ ದೂರ ಸಂಪರ್ಕ ಮತ್ತು ಇಂಟರ್ನೆಟ್ ಕಡಿತಗೊಳಿಸಲಾಗಿದೆ. ಫಿಲಿಪೈನ್ಸ್ನ ಭೂಕಂಪನ ಸಂಸ್ಥೆ ಫಿವೋಲ್ಟ್ ಕರಾವಳಿ ತೀರಕ್ಕೆ 1 ಮೀಟರ್ಗಿಂತಲೂ ಎತ್ತರದ ಸುನಾಮಿ ಅಲೆಗಳು ಅಪ್ಪಳಿಸುವ ಸಾಧ್ಯತೆ ಇದ್ದು, ಇದು ಮುಂದಿನ ಕೆಲವು ಗಂಟೆಗಳ ಕಾಲ ಮುಂದುವರಿಯಬಹುದು ಅಂತ ಎಚ್ಚರಿಸಿದೆ. ದಕ್ಷಿಣ ಕಾಶಿ, ದಕ್ಷಿಣ ವಾರಣಾಸಿ ಅಂತಲೇ ಪ್ರಸಿದ್ಧವಾಗಿರುವ ಕೇರಳದ ಕಣ್ಣೂರು ಜಿಲ್ಲೆಯ ಪಶ್ಚಿಮ ಘಟ್ಟಗಳ ತಪ್ಪಲಿನಲ್ಲಿರುವ ಶಿವಕ್ಷೇತ್ರ ಕೊಟ್ಟಿಯೂರು ಸಾವಿರಾರು ಭಕ್ತರನ್ನ ತನ್ನತ್ತ ಆಕರ್ಷಿಸ್ತಾ ಇದೆ. ವೈಶಾಖ ಮಹೋತ್ಸವದಲ್ಲಿ ದರ್ಶನಕ್ಕೆ ವ್ಯವಸ್ಥೆ. ಪ್ರತಿ ವರ್ಷ ಮೇ, ಜೂನ್ ತಿಂಗಳಲ್ಲಿ ಸುಮಾರು 27ರಿಂದ 28 ದಿನಗಳ ಕಾಲ ಮಾತ್ರ ದರ್ಶನಕ್ಕೆ ಅವಕಾಶ ಇರುತ್ತೆ. ಉತ್ಸವದ ಸಮಯದಲ್ಲಿ ದೇಗುಲದ ಪಕ್ಕದಲ್ಲಿ ಹರಿಯುವ ಬಾವಳಿ ನದಿಯನ್ನ ದಾಟಿ ಜನರು ದೇವರ ದರ್ಶನ ಪಡಿತಾರೆ. ಅಪಾರ ಸಂಖ್ಯೆಯಲ್ಲಿ ಜನರು ಶಿವನ ದರ್ಶನಕ್ಕೆ ತೆರಳಿದ ಪರಿಣಾಮ ನೂಕುನುಗ್ಗಲುಂಟಾಗಿದೆ. ದೇವಸ್ಥಾನದ ಆಡಳಿತ ಮಂಡಳಿ ಹಾಗೂ ಭದ್ರತಾ ಸಿಬ್ಬಂದಿಯ ವರ್ತನೆಗೆ ಭಕ್ತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಯಾವುದೇ ಕಾರಣಕ್ಕೂ ಇಲ್ಲಿಗೆ ಬರಬೇಡಿ ಅಂತ ಹೇಳಿ ಅವ್ಯವಸ್ಥೆಯ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋಗಳನ್ನ ಹಂಚಿಕೊಳ್ತಾ ಇದ್ದಾರೆ. ವಿಡಿಯೋಗಳು ಕೂಡ ವೈರಲ್ ಆಗ್ತಿವೆ.
ಇನ್ನು ಕೊಟ್ಟಿಯೂರಿಗೆ ತೆರಳಿರುವಂತಹ ಸಾಕಷ್ಟು ಕನ್ನಡಿಗರು ಕೂಡ ಅಲ್ಲಿನ ಸಿಬ್ಬಂದಿ ಹಾಗೂ ಅವ್ಯವಸ್ಥೆಯ ವಿರುದ್ಧ ಅಸಮಾಧಾನ ಹೊರಹಾಕಿದ್ದಾರೆ. ದರ್ಶನವನ್ನು ಪಡೆಯುವುದಕ್ಕೆ ಸಾಲಿನಲ್ಲಿ ನಿಂತಿರುವಾಗ ನೂಕಾಟ ತಳ್ಳಾಟ ಉಂಟಾಗಿ ದರ್ಶನಕ್ಕೆ 1,000 ಹಣವನ್ನು ಕೊಟ್ಟು VIP ದರ್ಶನಕ್ಕೆ ತೆರಳಿದ್ರು ಸಿಬ್ಬಂದಿ ತಳ್ತಾ ಇದ್ದಾರೆ. ಮಹಿಳಾ ಭಕ್ತರ ಮೇಲೆ ನೀರನ್ನು ಎರಚಿ ದುರ್ವರ್ತನೆಯನ್ನು ತೋರ್ತಾ ಇದ್ದಾರೆ ಅಂತ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. 8 ರಿಂದ 10 ಗಂಟೆಗಳ ಕಾಲ ದರ್ಶನಕ್ಕೆ ಕಾಯಬೇಕು. 1,000 ರೂಪಾಯಿ VIP ಟಿಕೆಟ್ ದೊಡ್ಡ ಹಗರಣ ಇದು. ಆಡಳಿತ ಮಂಡಳಿ ತುಂಬಾ ಕೆಟ್ಟದಾಗಿ ಟ್ರೀಟ್ ಮಾಡ್ತಿದ್ದಾರೆ, ರೌಡಿಸಂ ಮಾಡ್ತಿದ್ದಾರೆ. ಹೊಡೆಯೋದಕ್ಕೆ ಬಂದ್ರು ಮಹಿಳೆಯ ಮೇಲೆ ಕಾಲಿನಿಂದ ನೀರನ್ನ ಎಸಿತಾ ಇದ್ದಾರೆ. ತುಂಬಾ ಜನ ಸುಸ್ತಾಗಿದ್ರು. 5 ರಿಂದ 6 ಕಿಲೋಮೀಟರ್ ಕ್ಯೂ ಇದೆ. ಹಲವಾರು ಭಕ್ತರು ಅಸ್ವಸ್ಥಗೊಂಡಿದ್ದಾರೆ ಅಂತ ವಿವರಣೆ ಕೊಟ್ಟಿದ್ದಾರೆ. ಕನ್ನಡಿಗ IPS ಅಧಿಕಾರಿ ಯತೀಶ್ ಚಂದ್ರ ಪ್ರತಿಕ್ರಿಯಿಸಿದ್ದು, ಯಾವುದೇ ಅವ್ಯವಸ್ಥೆ ಆಗದಂತೆ ಕ್ರಮ ಕೈಗೊಳ್ಳಲಾಗಿದೆ, ಪೊಲೀಸ್ ಬಂದೋಬಸ್ತ್ ಸಹ ಮಾಡಲಾಗಿದೆ. ಆದರೆ ಒಟ್ಟಿಗೆ ಲಕ್ಷಾಂತರ ಮಂದಿ ಬಂದಿದ್ರಿಂದ ಈ ಸಮಸ್ಯೆ ಆಗಿದೆ ಅಂತ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಲಾಸ್ಟ್ ಫ್ರೈಡೇ ನಾವು ಕೊಟ್ಟೂರಿಗೆ ಹೋಗಿದ್ವಿ. ಅಲ್ಲಿ ಊಟದ ವ್ಯವಸ್ಥೆ ಆಗಲಿ ವಸತಿ ವ್ಯವಸ್ಥೆ ಆಗಲಿ ಏನೂ ಇರುವುದಿಲ್ಲ. ಅಲ್ಲಿ ಸಿಕ್ಕಾಪಟ್ಟೆ ಪ್ರಾಬ್ಲಮ್. ಅಲ್ಲಿ ಹೋದ್ರೆ ಏನು ಸರಿ ಇಲ್ಲ, ವ್ಯವಸ್ಥೆನೇ ಸರಿ ಇಲ್ಲ. ಅಲ್ಲಿ ಯಾರು ದಯವಿಟ್ಟು ಕೊಟ್ಟೂರಿಗೆ ಹೋಗಬೇಡಿ. ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿದೆ, ಜನಸಂಖ್ಯೆ ಜಾಸ್ತಿ ಇದ್ರು. ಯಾಕಂದ್ರೆ ಅಲ್ಲಲ್ಲಿ ಗಾಡಿಗಳನ್ನ ನಿಲ್ಲಿಸ್ಬಿಟ್ಟು ಬ್ಯಾಚ್ ವೈಸ್ ಬಿಡೋ ವ್ಯವಸ್ಥೆ ಮಾಡಿದ್ವಿ. ಬಟ್ ಏನ್ ಪ್ರಾಬ್ಲಮ್ ಆಗ್ತಿದೆ, ಗಾಡಿ ನಿಲ್ಲಿಸಿದಾಗ್ಲೂ ಜನಗಳು ಹತಾಶ ಆಗ್ತಿದ್ದಾರೆ. ಮತ್ತೆ ಅವರು ತುಂಬಾ ಟೆಂಪರ್ ಕಳ್ಕೊತಾ ಇದಾರೆ, ಯಾಕೆ ಇಲ್ಲೇ ನಿಲ್ಸಿದ್ರಲ್ಲ ನಮ್ಮನ್ನ ಅಂತ ಹೇಳಿ. ಸೊ ಏನಾಗ್ತಾ ಇದೆ ಅಂದ್ರೆ, ನಾವು ಬ್ಯಾಚ್ ವೈಸ್ ಮಾಡಿದಾಗ್ಲೂ ಅಲ್ಲಲ್ಲಿ ಲೋಕಲ್ ಅವ್ರ ಜೊತೆ ಸ್ವಲ್ಪ ವಾಗ್ವಾದಗಳು ನಡೀತಾ ಇದೆ. ಕೊನೆಗೂ ಅಳೆದು ತೂಗಿ ಲೆಕ್ಕಾಚಾರ ಹೆಣೆದು ಬಿಜೆಪಿಯಿಂದ ರಾಜ್ಯಸಭೆ ಮತ್ತು ಪರಿಷತ್ ಚುನಾವಣೆಗೆ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಲಾಗಿದೆ. ರಾಜ್ಯಸಭೆಯ 1 ಸ್ಥಾನ ಹಾಗೂ ಪರಿಷತ್ನ 2 ಸ್ಥಾನಗಳಿಗೆ ಬಿಜೆಪಿಯ ವರಿಷ್ಠರು ತಡರಾತ್ರಿ ಅಭ್ಯರ್ಥಿಗಳ ಘೋಷಣೆ ಮಾಡಿದ್ದಾರೆ. ನಾಮಪತ್ರ ಸಲ್ಲಿಕೆಗೆ ಇಂದು ಕೊನೆಯ ದಿನವಾಗಿದ್ದರಿಂದ ಎಲ್ಲಾ ಅಭ್ಯರ್ಥಿಗಳು ಪಕ್ಷದ ಹಿರಿಯ ನಾಯಕರ ಸಮ್ಮುಖದಲ್ಲಿ ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ. ರಾಜ್ಯಸಭೆಯ ಸ್ಥಾನಕ್ಕೆ ABVP ಹಿನ್ನೆಲೆಯ RSSನ ಹಿನ್ನೆಲೆಯ ಕುರುಬ ಸಮುದಾಯದ ಪ್ರೊಫೆಸರ್ ಎಂ ನಾಗರಾಜ್ ಅವರಿಗೆ ಟಿಕೆಟ್ ಅನ್ನ ಕೊಡಲಾಗಿದೆ. ಮಾಜಿ ಪ್ರಧಾನಿ ದೇವೇಗೌಡ ಹಾಗೂ ಮಾಜಿ ಸಂಸದೆ ಸುಮಲತಾ ಅಂಬರೀಶ್ ಹೆಸರು ಮುನ್ನೆಲೆಯಲ್ಲಿದ್ದರೂ ಕೂಡ ಅವರಿಬ್ಬರಿಗೂ ತಪ್ಪಿಸಿ ಹುಬ್ಬಳ್ಳಿಯ ಪ್ರೊಫೆಸರ್ ಎಂ ನಾಗರಾಜು ಅವರಿಗೆ ಹೈಕಮಾಂಡ್ ಮಣೆ ಹಾಕಿದೆ. ಈ ಮೂಲಕ ಹೈಕಮಾಂಡ್ ಈ ಬಾರಿಯೂ ಅಚ್ಚರಿಯ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿದೆ. ಕುರುಬ ಸಮುದಾಯದ ಸಿದ್ದರಾಮಯ್ಯರನ್ನ ಸಿಎಂ ಸ್ಥಾನದಿಂದ ಕಾಂಗ್ರೆಸ್ ಕೆಳಕ್ಕಿಳಿಸಿದ ಹಿನ್ನೆಲೆಯಲ್ಲಿ ಕೌಂಟರ್ ಕೊಡಲು ನಾಗರಾಜು ಅವರಿಗೆ ಬಿಜೆಪಿ ಟಿಕೆಟ್ ಸಿಕ್ಕಿದೆ ಎನ್ನಲಾಗಿದೆ. ಇನ್ನು ವಿಧಾನ ಪರಿಷತ್ ಚುನಾವಣೆಗೆ ಮೈಸೂರಿನ ಮಡಿವಾಳ ಸಮುದಾಯಕ್ಕೆ ಸೇರಿದ ಬಿಜೆಪಿ OBC ಮೋರ್ಚಾ ಅಧ್ಯಕ್ಷ ರಘು ಕೌಟಿಲ್ಯ ಹಾಗೂ ಹುಬ್ಬಳ್ಳಿಯ ಪಂಚಮಸಾಲಿ ನಾಯಕ ಬಿಜೆಪಿಯ ರಾಜ್ಯ ಶಿಸ್ತು ಸಮಿತಿಯ ಅಧ್ಯಕ್ಷ ಲಿಂಗರಾಜ್ ಪಾಟೀಲ್ ಅವರಿಗೆ ಟಿಕೆಟ್ ಅನ್ನ ನೀಡಲಾಗಿದೆ. ದೇವೇಗೌಡರು ರಾಜ್ಯಸಭೆ ಬಗ್ಗೆ ರಾಜ್ಯ ಮಟ್ಟದಲ್ಲಂತೂ ನಮ್ದು ಯಾವುದೇ ರೀತಿಯ ಚರ್ಚೆಗಳು ನಡೆದಿರಲಿಲ್ಲ. ಸುಮಲತಾ ಅವರ ಬಗ್ಗೆ ನಾವು ಕೂಡ ಅವರ ಹೆಸರು ಪ್ರಸ್ತಾಪ ಆಗಿತ್ತು. ಪಕ್ಷದ ವರಿಷ್ಠರು ಯಾರಿಗೆ ಅವಕಾಶ ಮಾಡಿಕೊಡಬೇಕು ಅದನ್ನು ಪಕ್ಷದ ವರಿಷ್ಠರು ತೀರ್ಮಾನ ಮಾಡಿದ್ದಾರೆ. ಕಾರ್ಯಕರ್ತರನ್ನು ಕೂಡ ಗುರುತಿಸುವಂಥ ಕೆಲಸ ಪಕ್ಷದಿಂದ ಆಗಿದೆ. ಇವತ್ತು ಇದು ಎಲ್ಲ ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ಸಲ್ಲುವಂಥ ಒಂದು ಗೌರವವನ್ನು ನಮ್ಮ ಪಕ್ಷದ ಹಿರಿಯ ನಾಯಕರೆಲ್ಲ ಕೊಟ್ಟಿದ್ದಾರೆ. ಎಲ್ಲರಿಗೂ ನಾನು ಧನ್ಯವಾದ ಹೇಳ್ತಾ ಇದ್ದೀನಿ. ವಿಧಾನಸಭೆಯಿಂದ ಪರಿಷತ್ ಆಯ್ಕೆಗೆ ನಡೆಯುತ್ತಿರುವ ಚುನಾವಣೆ ರಂಗೇರಿದೆ. 7 ಸ್ಥಾನಗಳಿಗೆ ನಡೆಯುತ್ತಿರುವ ಚುನಾವಣೆಯಲ್ಲಿ ಕಾಂಗ್ರೆಸ್ 5ನೇ ಅಭ್ಯರ್ಥಿ, JDS ಅಭ್ಯರ್ಥಿಯ ನಡುವೆ ರಣಕಣ ಜೋರಾಗಿದೆ. 7ನೇ ಸ್ಥಾನಕ್ಕಾಗಿ JDS ಅಭ್ಯರ್ಥಿ ಗೋವಿಂದರಾಜು ಬಿಜೆಪಿ ಬೆಂಬಲದೊಂದಿಗೆ ಇವತ್ತು ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ಒಂದು ಸಲ JDS ನಾಯಕರ ಜೊತೆಗೆ ನಾಮಪತ್ರ ಸಲ್ಲಿಸಿದ್ರು, ಇನ್ನೊಂದು ಸಲ ಬಿಜೆಪಿ ನಾಯಕರ ಜೊತೆಗೆ ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ. ಒಬ್ಬ ಅಭ್ಯರ್ಥಿ ಗೆಲ್ಲಲು 28 ಮತಗಳ ಅಗತ್ಯವಿದ್ದು ಬಿಜೆಪಿ 2 ಸ್ಥಾನಗಳಿಗೆ 56 ಮತಗಳು ಅಗತ್ಯ. ಉಳಿದ 6 ಮತಗಳು JDSಗೆ ವರ್ಗಾಯಿಸಬಹುದು. JDS ಶಾಸಕರು 18, ಬಿಜೆಪಿಯ 6 ಸ್ಥಾನಗಳು. ಜನಾರ್ದನ್ ರೆಡ್ಡಿ ಯತ್ನಾಳ ಮತ ಪಡೆದರೆ ಒಟ್ಟು 26 ಮತಗಳಾಗುತ್ತವೆ. ಆಗ JDSಗೆ 2 ಮತಗಳ ಕೊರತೆ ಎದುರಾಗಲಿದೆ. ಆದರೆ ಬಿಜೆಪಿ ಹೆಚ್ಚು ಕಮ್ಮಿ ಆಗದಿರಲಿ ಅಂತ ಅವರ ಅಭ್ಯರ್ಥಿಗೆ 29 ಮತಗಳನ್ನು ಹಾಕಿಸಿದ್ರೆ ಬಿಜೆಪಿಯ 2 ಸ್ಥಾನಗಳಿಗೆ 58 ಮತಗಳು ಅಗತ್ಯ. ಉಳಿದ 4 ಮತಗಳು JDSಗೆ ವರ್ಗಾಯಿಸಬಹುದು. ಆಗ JDS ಶಾಸಕರು 18, ಬಿಜೆಪಿಯ 4 ಸ್ಥಾನಗಳು. ಜನಾರ್ದನ್ ರೆಡ್ಡಿ ಯತ್ನಾಳ ಮತ ಪಡೆದರೆ ಒಟ್ಟು 24 ಮತಗಳಾಗುತ್ತವೆ. ಆಗ JDS ಅಭ್ಯರ್ಥಿಗೂ 4 ಮತಗಳ ಕೊರತೆ ಉಂಟಾಗಲಿದೆ. ಕುದುರೆ ವ್ಯಾಪಾರ ಮಾಡಬಹುದು ಅಥವಾ ಸೋಲನ್ನ ಒಪ್ಪಿಕೊಳ್ಳಬೇಕಾದ ಸ್ಥಿತಿಯಲ್ಲಿ JDS ಇದ್ದು ಚದುರಂಗದಾಟದಲ್ಲಿ ಏನಾಗುತ್ತೋ ಅನ್ನೋದನ್ನ ಕಾದು ನೋಡಬೇಕಿದೆ. ನಾವು ಗೆಲ್ತೇವೆ, ನೀವು ಅಭ್ಯರ್ಥಿಯಾಗಿ ನಮಗೆ ಗೆಲುವು ಸಿಗುತ್ತೆ ಅನ್ನೋ ಧೈರ್ಯ ನಮಗೆ ಕೊಟ್ಟಿದ್ದಾರೆ. ಅವರು ಸಹ ನಮ್ಮ ಜೊತೆ ಇರ್ತಾರೆ. ನಮಗೆ ಆ ಮತಗಳು ಏನು ಕೊರತೆ ಇದೆ ಆ ಮತಗಳು ಬಂದೇ ಬರ್ತಾವೆ ಅನ್ನೋ ನಂಬಿಕೆ ಅವ್ರಿಗೂ ಇದೆ, ನಮಗೂ ಇದೆ. ದಲಿತ ಸಿಎಂ ಕೋಟ ಕಾಂಗ್ರೆಸ್ನ ನಿಷ್ಠಾವಂತ ಹಿರಿಯ ನಾಯಕ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಸಿಎಂ ಸ್ಥಾನದ ಕನಸು ಈಡೇರಲೇ ಇಲ್ಲ. 3 ಬಾರಿಯೂ ನನಗೆ ನಿರಾಸೆಯಾಗಿದೆ ಅಂತ ತುಮಕೂರಿನ ಸಿದ್ಧಾರ್ಥ ಕಾಲೇಜಿನ ಸಿಬ್ಬಂದಿ ವರ್ಗದ ಜೊತೆಗೆ ಮಾತನಾಡುವಾಗ ಡಿಸಿಎಂ ಪರಮೇಶ್ವರ್ ಅವರು ಬೇಸರವನ್ನ ಹೊರಹಾಕಿ ಭಾವುಕರಾಗಿ ಬಹಿರಂಗವಾಗಿ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. 2013ರಲ್ಲಿ ಚುನಾವಣೆಯಲ್ಲಿ ಸೋತಿದ್ದರಿಂದ ಮುಖ್ಯಮಂತ್ರಿ ಹುದ್ದೆ ಕೈತಪ್ಪಿತ್ತು. ನಾನು ಗೆದ್ದಿದ್ದರೆ ಸಿದ್ದರಾಮಯ್ಯ ಅವರು ಸಿಎಂ ಆಗ್ತಾ ಇರಲಿಲ್ಲ. 2018ರಲ್ಲಿ ಕಾಂಗ್ರೆಸ್ 80 ಸ್ಥಾನ ಗೆದ್ದರೂ ಮೈತ್ರಿ ಸರ್ಕಾರದಲ್ಲಿ ಕುಮಾರಸ್ವಾಮಿ ಸಿಎಂ ಆದರು.
ಅವತ್ತು ನನ್ನನ್ನು ಮುಖ್ಯಮಂತ್ರಿ ಮಾಡಬಹುದಿತ್ತು, ಆದರೆ ಅವಕಾಶ ಸಿಗಲಿಲ್ಲ. 2026ರಲ್ಲೂ ಸಿಎಂ ಹುದ್ದೆ ನಿರೀಕ್ಷೆ ಇತ್ತು, ಆದರೆ ರಾಜಕೀಯ ಕಾರಣಗಳಿಂದ ಸಾಧ್ಯವಾಗಲಿಲ್ಲ ಅಂತ ಡಿಸಿಎಂ ಪರಮೇಶ್ವರ್ ಅವರು ಬೇಸರವನ್ನ ಹೊರಹಾಕಿದ್ದಾರೆ. ಒಂದು ಹಂತದಲ್ಲಿ ಸಿಎಂ ಸ್ಥಾನ ಕೊಡಲು ಆಗದಿದ್ರೆ ರಾಜಕೀಯದಿಂದ ಹಿಂದೆ ಸರಿಯುತ್ತೇನೆ ಅಂತ ಹೈಕಮಾಂಡ್ಗೆ ತಿಳಿಸಿದ್ದೆ. ಪಕ್ಷ ಬಿಟ್ಟು ಹೋಗುವ ಮನಸ್ಥಿತಿ ಬಂದರೂ ಪಕ್ಷದ ಶಿಸ್ತಿನ ಸಿಪಾಯಿಯಾಗಿ ಮುಂದುವರೆದಿದ್ದೇನೆ. ಕೊನೆಗೆ ಪಕ್ಷ ಕೊಟ್ಟ ಉಪಮುಖ್ಯಮಂತ್ರಿ ಹುದ್ದೆಯ ಜವಾಬ್ದಾರಿ ಹೊತ್ತಿದ್ದೇನೆ ಅಂತ ಹೇಳಿಕೊಂಡಿದ್ದಾರೆ. ಬಹುಶಃ ನಾನು ಗೆದ್ದಿದ್ದರೆ ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗ್ತಿರ್ಲಿಲ್ಲ. ಆದರೆ ನಮ್ಮ ಅದೃಷ್ಟನೋ ಮನೆ ಬರೋನೋ ಏನು ಹೇಳ್ತಿರೋ ಗೊತ್ತಿಲ್ಲ. ಆಗ ನಾನು ಸೋತದ್ದು ಕಾರಣಕ್ಕಾಗಿ ಅವರಾದರು. ಆಮೇಲೆ 2018ರಲ್ಲಿ ಕೂಡ ನಮ್ಮ ಪಕ್ಷ 19 ಸೀಟ್ ಗೆದ್ದಿತ್ತು. ಕೋalition ಮಾಡಿದಾಗ ಬೇರೆ ಪಕ್ಷದ ಜೊತೆ ನಾವು ಸೇರ್ಕೊಂಡು ಬಿಜೆಪಿ ನೇತೃತ್ವದ ಎನ್ಡಿಎ ಸರ್ಕಾರ ಎದುರಿಸಲು ಹಾಗೂ ವಿಪಕ್ಷಗಳ ಏಕತೆಯನ್ನ ಬಲಪಡಿಸಿ ಜಂಟಿ ಕಾರ್ಯತಂತ್ರ ರೂಪಿಸಲು ಇವತ್ತು ಇಂಡಿಯಾ ಮೈತ್ರಿಕೂಟ ಮಹತ್ವದ ಸಭೆ ನಡೆಸಿದೆ. ಇಂಡಿಯಾ ಜನಬಂಧನ ಸಭೆಯಲ್ಲಿ ಒಟ್ಟು 23 ರಾಜಕೀಯ ಪಕ್ಷದ ಪ್ರತಿನಿಧಿಗಳು ಭಾಗಿಯಾಗಿದ್ದರು. ಸಭೆಯಲ್ಲಿ ಎಐಸಿಸಿ ಅಧಿನಾಯಕಿ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಎಐಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ಟಿಎಂಸಿ ಮುಖ್ಯಸ್ಥೆ ಮಮತಾ ಬ್ಯಾನರ್ಜಿ, ಶಿವಸೇನೆ ಉದ್ಧವ್ ಬಣದ ಮುಖ್ಯಸ್ಥ ಉದ್ಧವ್ ಠಾಕ್ರೆ, ಸಮಾಜವಾದಿ ಪಕ್ಷದ ಅಧ್ಯಕ್ಷ ಅಖಿಲೇಶ್ ಯಾದವ್, ರಾಷ್ಟ್ರೀಯ ಜನತಾದಳದ ನಾಯಕ ಆರ್ಜೆಡಿ ತೇಜಸ್ವಿ ಯಾದವ್ ಸೇರಿದಂತೆ ಎಡಪಕ್ಷಗಳ ಹಾಗೂ ಹಲವು ಪ್ರಾದೇಶಿಕ ಪಕ್ಷಗಳು ಭಾಗಿಯಾಗಿದ್ದವು. ಕೇಂದ್ರ ಸರ್ಕಾರದ ವಿರುದ್ಧ ಕಾರ್ಯತಂತ್ರ ರೂಪಿಸುವ ಸಲುವಾಗಿ ಒಗ್ಗಟ್ಟು ಪ್ರದರ್ಶಿಸಲು ವಿಪಕ್ಷಗಳು ನಿರ್ಧರಿಸಿ ಈ ಸಭೆಯನ್ನ ನಡೆಸಿವೆ. ತಮಿಳುನಾಡಿನ ಚುನಾವಣೆಯ ಬಳಿಕ ಕಾಂಗ್ರೆಸ್ ಜೊತೆಗೆ ಮೈತ್ರಿ ಮುರಿದುಕೊಂಡಿರುವ ಸ್ಟಾಲಿನ್ ನೇತೃತ್ವದ ಡಿಎಂಕೆ ಹಾಗೂ ಆಪ್ ಸಭೆಯಿಂದ ಹೊರಗುಳಿದಿವೆ. ಇನ್ನು ಇಂಡಿಯಾ ಮೈತ್ರಿಕೂಟದ ಸಭೆ ಬಗ್ಗೆ ಬಿಜೆಪಿ ಪ್ರತಿಕ್ರಿಯೆ ನೀಡಿದ್ದು, ಇಂಡಿಯಾ ಮೈತ್ರಿಕೂಟ ಕಾಗದದ ಮೇಲೆ ಮಾತ್ರ ಅಸ್ತಿತ್ವದಲ್ಲಿದ್ದು ವಾಸ್ತವವಾಗಿ ಸತ್ತು ಸಮಾಧಿಯಾಗಿದೆ ಅಂತ ಬಿಜೆಪಿ ರಾಷ್ಟ್ರೀಯ ವಕ್ತಾರ ಶಹಜಾದ್ ಪೂನಾವಾಲಾ ಲೇವಡಿ ಮಾಡಿದ್ದಾರೆ.